ಇಂದು ಜನವರಿ 21ನೇ ತಾರೀಕು ಮಂಗಳವಾರ. ವಕ್ರ ಕುಜ ಮಿಥುನ ರಾಶಿನ ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲ ಏನು ಅನ್ನೋದನ್ನ ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳಿ. ಮೇಷ ರಾಶಿಯವರಿಗೆ ಕುಜ ನಿಮ್ಮ ತೃತೀಯ ಭಾವನ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಬಹಳನೇ ಶುಭಕರವಾದಂತಹ ಸಮಾಚಾರವನ್ನು ತಂದುಕೊಡುತ್ತೆ. ಆದರೆ ಕುಜ ವಕ್ರಿಯಾಗಿರೋದ್ರಿಂದ ನಿಮ್ಮನ್ನ ಶಾರ್ಟ್ ಟೆಂಪರ್ಡ್ ಬಿಹೇವಿಯರ್ ಮಾಡೋದಿಕ್ಕೆ ಪ್ರಚೋದಿಸ್ತಾನೆ. ಆದರೆ ನೀವು ಅದನ್ನ ಮಾಡಬಾರದು. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಹಣಕಾಸಿನ ಗೊಂದಲ ಅಥವಾ ಸಮಸ್ಯೆ ನವೆಂಬರ್ ತಿಂಗಳಲ್ಲಿ ತಲೆದೋರಿತ್ತು, ಈಗ ಪುನಃ ತಲೆದೋರಬಹುದು. ಮಿಥುನ ರಾಶಿಯವರಿಗೆ ವಕ್ರಿ ಕುಜ ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡ್ತಾ ಇರೋದ್ರಿಂದ ರೋಡ್ ಆಕ್ಸಿಡೆಂಟ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಬೆಂಕಿಯ ಅಪಘಾತಗಳಾಗುವಂತಹ ಸಾಧ್ಯತೆ ಇರುತ್ತೆ. ಕರ್ಕ ರಾಶಿಯವರಿಗೆ ಕುಜ ನಿಮ್ಮ ವ್ಯಯ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಅನೇಕ ರೀತಿಯ ಮನಸ್ಸಿನ ಕ್ಷೋಭೆ ಇತ್ಯಾದಿಗಳು ಉಂಟಾಗಬಹುದು, ಹಣ ವ್ಯಯವಾಗಬಹುದು. ಸಿಂಹ ರಾಶಿಯವರಿಗೆ ಈ ಗೋಚರ ಬಹಳ ಶುಭಕರವಾಗಿದೆ. ಕುಜ ಮೊದಲೇನೆ ಬಹಳ ಕೋಪವನ್ನು ತಂದುಕೊಡುವಂತಹ ಗ್ರಹ. ಮತ್ತೆ ಸಿಂಹ ರಾಶಿಯವರಿಗೆ ಅಭಿಮಾನ ಹೆಚ್ಚು. ಆದ್ದರಿಂದ ಇವೆರಡೂ ಸಿಕ್ಕಾಗ, ಒಟ್ಟಿಗೆ ಸೇರಿಬಿಟ್ಟಾಗ ಅಭಿಮಾನ ಬಹಳ ಹೆಚ್ಚಾಗಿ ಬೇರೆಯವರಿಗೆ ನಿಮಗೆ ಅಹಂಕಾರ ಅನ್ನುವಂತಹ ಒಂದು ಭಾವನೆ ನೀವು ತೋರಿಸಬಹುದು. ಕನ್ಯಾ ರಾಶಿಯವರಿಗೆ ಈ ಗೋಚಾರ ಅಷ್ಟೊಂದು ಪ್ರಶಸ್ತವಾಗಿಯೇ ಖಂಡಿತವಾಗಿಯೂ ಇದ್ದರೂ ಕೂಡ ಸ್ವಲ್ಪ ಕೆಲಸ ಹೆಚ್ಚು ಮಾಡಬೇಕಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಗೌರವ ಇತ್ಯಾದಿಗಳು ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಕೈಯಿಂದ ಇದ್ದಂತಹ ಒಂದು ಯಶಸ್ಸು ಜಾರಿ ಕಡೆಗೆ ಬಿದ್ದು ಹೋಗಬಹುದು. ಅದು ಆಗದಂತೆ ನೋಡಿಕೊಳ್ಳಿ. ತುಲಾ ರಾಶಿಯವರಿಗೆ ಇದು ಅಷ್ಟೊಂದು ಫಲಪ್ರದವಾದಂತಹ ಗೋಚಾರ ಏನು ಆಗಿರೋದ್ರಿಂದ ಇಲ್ಲಿಯವರೆಗೂ ಕುಜ ಕರ್ಕ ರಾಶಿಯಲ್ಲಿದ್ದಾಗ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಕಾಣ್ತಾ ಇತ್ತು. ಈಗ ವಕ್ರಿಯಾಗಿ ಕುಜ ನಿಮ್ಮ ಪಾಕಿಸ್ತಾನಕ್ಕೆ ಬರ್ತಾ ಇರೋದ್ರಿಂದ 1.5 ತಿಂಗಳು ಬಹಳ ನಮ್ರತೆಯಿಂದ ಕೆಲಸ ಮಾಡಬೇಕು. ಎಂದರೆ ಹೋದ್ರೆ ಅವಮಾನಗಳಾಗುವಂತಹ ಸಾಧ್ಯತೆ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಷೋಭೆ ತರುವಂತಹ ಗೋಚಾರ ಇದಾಗಿರುತ್ತೆ. ವಕ್ರಿ ಕುಜ ನಿಮ್ಮ ಅಷ್ಟಮಕ್ಕೆ ಬರೋದರಿಂದ ಆರೋಗ್ಯದಲ್ಲಿ ಏರುಪೇರು ಮೊದಲನೆಯದಾಗಿ ನಾನಾ ರೀತಿಯ ಯೋಚನೆಗಳು ಶುರುವಾಗಿ ಆತ್ಮವಿಶ್ವಾಸ ಅನ್ನೋದು ಕೂಗತ್ತೆ. 1.5 ತಿಂಗಳು ಮಾತ್ರ ಈ ಪರಿಣಾಮಗಳು ಇರೋದ್ರಿಂದ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾಗುವುದು ಅನ್ನೋಂತಹ ಭಾವನೆ ಬೇಡ. ಧನುರಾಶಿಯವರಿಗೆ ಈ ಗೋಚಾರ ಸ್ವಲ್ಪ ನಿಮ್ಮ ದಾಂಪತ್ಯ ಮತ್ತೆ ಪ್ರೇಮವನ್ನ ಬಿರುಕು ಬರಬಹುದು. ಮಿತ್ರತ್ವಗಳಲ್ಲಿ ಒಡಕು, ದಾಂಪತ್ಯದಲ್ಲಿ ಏರುಪೇರು ಇತ್ಯಾದಿಗಳೆಲ್ಲವೂ ಆಗಬಹುದು. ಮಕರ ರಾಶಿಯವರಿಗೆ ಈ ಗೋಚಾರ ಫಲಪ್ರದವಾಗಿದೆ. ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಾನು ಏನು ಬೇಕಾದರೂ ಕೆಲಸವನ್ನ ಮಾಡಬಲ್ಲೆ ಅನ್ನುವಂತಹ ಹುರುಪು ನಿಮ್ಮಲ್ಲಿ ಮೂಡುತ್ತೆ. ಕುಂಭರಾಶಿಯವರಿಗೆ ಈ ಗೋಚಾರದಿಂದ ಮಕ್ಕಳಿಂದ ಪೋಷಕರಿಗೆ ಕಿರಿಕಿರಿ ಆಗೋದಿದೆ. ಮತ್ತೆ ಮಕ್ಕಳು ಅವಿಧೇಯರಾಗಿ ವರ್ತನೆ ಮಾಡಬಹುದು. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುತ್ತೆ ಸಾಂಸಾರಿಕ ಜೀವನದಲ್ಲಿ. ಮೀನ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳನ್ನ, ಸ್ವಲ್ಪ ಡಾಕ್ಯುಮೆಂಟ್ಸ್ ಇತ್ಯಾದಿಗಳನ್ನ ಕೇರ್ಫುಲ್ ಆಗಿ ನೋಡಬೇಕಾಗತ್ತೆ. ಈ 1.5 ತಿಂಗಳು ಅನೇಕ ವಿಷಯಗಳಲ್ಲಿ ತಲೆಬಿಸಿಯಾಗುತ್ತೆ ನಿಮಗೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನೀವು ಕೆಲಸಗಳನ್ನು ನಿಭಾಯಿಸಬೇಕಾಗತ್ತೆ.